ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಬ್ಲಾಗ್ ಅನ್ಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಕೂತ್ಕೊಂಡು ಮಾಡ್ತಿದ್ದೀರ ಅಂದರೆ, ಸೊ ಟ್ರೈಪಾಡ್ ಎಲ್ಲ ಇರೋದ್ರಿಂದ ನಾನು ಅದು ಮರ್ತೇ ಹೋದೆ ಯೂಸ್ ಮಾಡೋಕ್ಕೆ. ಸೊ ಅದರಿಂದ ಒಂಚೂರು ಡಿಸ್ಟರ್ಬೆನ್ಸ್ ಆಯಿತು ವೀಡಿಯೋ, ಅದಕ್ಕೆ ಅದು ಕಟ್ ಮಾಡಿಬಿಟ್ಟು ತಿರ್ಗಾ ಲೈಟಿಂಗ್ಸ್ ಕರೆಕ್ಟಾಗಿದೆಯಾ ಅಂತ ಗೊತ್ತಿಲ್ಲ. ಯಾಕಂದರೆ 3 ಲೈಟ್ ಇದೆ ಇಲ್ಲಿ, 3 ಲೈಟು ಬೀಳ್ತಿದೆ ಅಂತ ನನಗೂ ಸರಿಗೆ ಗೊತ್ತಿಲ್ಲ. ಸೊ ಇವತ್ತೇನು ಬ್ಲಾಗ್ ಅಂದರೆ, ನಾನು ಏನೇನು ಎಡಿಟ್ ಮಾಡೋ ಆ್ಯಪ್ಸು ಮತ್ತು ಎಡಿಟ್ ಮಾಡೋ ಸಿಸ್ಟಮ್ ಬಗ್ಗೆ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ಸ್ಪಾನ್ಸರ್ಡ್ ಬೇರೆ ಯಾರಲ್ಲ, ನಾನೇನೆ ಸ್ಪಾನ್ಸರ್ಡ್ ವೀಡಿಯೋ ಆದರೆ ಮೇಲೆ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೊ ಈ ವಿಡಿಯೋ ಸ್ಪಾನ್ಸರ್ಡ್ ಅಲ್ಲ. ಆಮೇಲೆ ಫಸ್ಟು ನಾನು ಯೂಸ್ ಮಾಡೋ ಸಿಸ್ಟಮ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂಚೂರು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿದೆ. ಅದೆಲ್ಲ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. 5 minutes later. ಸೊ ನಾನು ಫಸ್ಟ್ ಯೂಸ್ ಮಾಡ್ತಿರೋ ಪಿ ಸಿ ನೇಮ್ ಬಂದ್ಬಿಟ್ಟು ಲೆನೋವಾ ThinkPad X13 ಅಂತ ಮಾಡಲು. ಸೊ ಇದರಲ್ಲಿ ಟಚ್ಚು ಗಿಚ್ಚು ಫ್ಲಿಪ್ಪು ಏನೂ ಇಲ್ಲ. ಸೊ ನಾರ್ಮಲಾಗಿ ಹೆಂಗೆ ಯೂಸ್ ಮಾಡ್ತೀರೋ ಹಂಗೆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಸೊ ನಾನು 2 ಎಡಿಟಿಂಗ್ ಎರಡು ಸಿಸ್ಟಮ್ ಯೂಸ್ ಮಾಡ್ತೀನಿ. 2ರಲ್ಲೇ ನಾನು ಎಡಿಟ್ ಮಾಡೋದು. ಬಿಟ್ಟರೆ ಫ್ಲೋ ಅದೇನೋ ಒಂದು ಬರುತ್ತೆ, ನನಗೂ ಜ್ಞಾಪಕ ಇಲ್ಲ. ಸೊ ಬೇರೆದು ಬಿಟ್ಟರೆ ಯೂಸ್ ಮಾಡ್ತೀನಿ. ಫ್ಲೋರಿಡಾನ ಅದೇನೋ ಒಂದು ಬರುತ್ತಲ್ಲ, ಸೊ ಅದು ಒಂದು ಎಡಿಟಿಂಗ್ ಯೂಸ್ ಮಾಡ್ತೀನಿ. ನೆಕ್ಸ್ಟು CapCut ಯೂಸ್ ಮಾಡ್ತೀನಿ. CapCut ಸಿಗೋದೇ ಇಲ್ಲ, ಇಲ್ಲಿ ಹೆಂಗಂತ ಸಿಕ್ಕಿದ್ರೆ ಆನ್ಲೈನ್ ಯೂಸ್ ಮಾಡ್ತೀನಿ. ಸೊ ಇದರಲ್ಲೂ ಎಡಿಟ್ ಮಾಡೋಕ್ಕೆ ತುಂಬ ಸ್ಮೂತ್ ಗೈಸ್, ತುಂಬ ಅಂದರೆ ತುಂಬ ಸ್ಮೂತು. ನೀವು ನೋಡ್ಬೋದು ಇಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸೊ ಲೋಡ್ ಆಗ್ತಿರುತ್ತೆ. ಲೋಡ್ ಆಗೋಕ್ಕಿಂತ ಮುಂಚೆನೇ ನಾವು ಇದು ಲೋಡ್ ಆಗಿ ಬಂದಮೇಲೆ ನೆಕ್ಸ್ಟು ನಾವು ನೋಡೋದೇನೆಂದರೆ, ನಾನು ಮೇಯ್ನಾಗಿ ಯೂಸ್ ಮಾಡೋದು ಕ್ಲಿಂಚ್ ಆ್ಯಪ್ ಮೈಕ್ರೋಸಾಫ್ಟ್ ಯೂಸ್. ಸೊ ಇದು ಓಪನ್ ಆಯಿತಾ ಇದು. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಎಡಿಟಿಂಗ್ ಇದು. ಸೊ CapCut. ಸೊ ಇದರಲ್ಲಿ ಇದರಲ್ಲಿ ಎಡಿಟ್ ಮಾಡೋದು ಏನು ಅಷ್ಟೊಂದಿದೆ ಅಂದರೆ, ಸೊ ನಾನು ಲ್ಯಾಪ್ಟಾಪ್ ಇಲ್ದಿರೋ ಟೈಮ್ಸಲ್ಲೆಲ್ಲ ನಾನು ಇದರಲ್ಲಿ ಎಡಿಟ್ ಮಾಡ್ತಿದ್ದೆ. ಇಲ್ಲಿ CapCutಲ್ಲಿ ಫೋನಲ್ಲಿ ಎಡಿಟ್ ಮಾಡ್ತಿದ್ದೆ. ಸೊ ಫೋನಲ್ಲಿ ಎಡಿಟ್ ಮಾಡೋದ್ರಿಂದ ಏನಾಗುತ್ತಂದರೆ, ಫೋನಲ್ಲಿ ಅಷ್ಟೊಂದು ಸ್ಮೂತ್ನೆಸ್ ಸಿಗೋಲ್ಲ, ಲ್ಯಾಗ್ ಆಗುತ್ತೆ. ಅದೆಲ್ಲ ಇರೋದು ಕಾರಣಕ್ಕಾಗಿ ನಾನು ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೊಂಡೆ. ನೋಡಿ ಬಂತಾ ಇಲ್ಲಿ, ನಿಮಿಷ ಬೇಸ್ ಇದನ್ನು ಕೇಳ್ತಾಯಿದ್ದಲ್ಲ ಬೇಡ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ನೀವು ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಡ್ರ್ಯಾಗ್ ಯುವರ್ ಫೈಲ್ಸ್ ಅಂತ ಇರುತ್ತೆ. ಇಲ್ಲಿ ಒತ್ತಿದ್ರೆ ಇಲ್ಲಿ ಎಕ್ಸ್ಪ್ಲೋಟ್ ಅಂತ ಕೊಟ್ಟರೆ ಸಾಕು, ನಿಮಗೆ ಆಟೋಮೆಟಿಕ್ಕಾಗಿ ಎಕ್ಸ್ಪ್ಲೋಟ್ ಆಗುತ್ತೆ. ಮತ್ತು ನೆಕ್ಸ್ಟು ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಕ್ಲಿಂಚ್ ಆ್ಯಪ್. ಸೊ ಇದ್ಯಾಕೆ ನಾನು ಮೇಯ್ನಾಗಿ ರೆಫರ್ ಮಾಡಿದೆ ಅಂದರೆ, ಇದು ವಿಂಡೋಸಲ್ಲಿ ವಿಂಡೋಸ್ 10 ಆಗಿರ್ಬೋದು, ವಿಂಡೋಸ್ 11 ಆಗಿರ್ಬೋದು, ಎಲ್ಲಿ ನೋಡಿದ್ರೆ ಈ ಸಿಸ್ಟಮ್ ಇದ್ದೇ ಇರುತ್ತೆ. ಸೊ ವಿಂಡೋಸ್ 7ಇಂದನೋ ವಿಂಡೋಸ್ 8ಇಂದನೋ ಏನೋ ಇದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಮೇಯ್ನಾಗಿ ಯೂಸ್ ಮಾಡೋದು ಇದೇ ಥೀಮಲ್ಲಿ, ಆದರೆ ಬ್ಯಾಕ್ಗ್ರೌಂಡ್ ಮಾತ್ರ ಬ್ಲ್ಯಾಕಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಲ್ಲ ವೀಡಿಯೋಸು ಇದರಲ್ಲೂ ಸ್ಕ್ರೀನ್ ರೆಕಾರ್ಡಿಂಗು ಆ್ಯಂಡ್ ಕ್ಯಾಮ್ರಾ ಇದೆ. ಸೊ ಇದರಲ್ಲೂ ಸ್ಕ್ರೀನ್ ರೆಕಾರ್ಡಿಂಗ್ ಏನು ಬೇಕಿರೋ ಮಾಡ್ಕೋಬೋದು. ನಾನು ಅದಕ್ಕೆ ಇದರಲ್ಲಿ ಯೂಸ್ ಮಾಡೋಣ ಅಂದ್ಕೊತಿದ್ದೀನಿ. ಇದರಲ್ಲೂ ಸ್ಕ್ರೀನು ರೆಕಾರ್ಡಿಂಗು ಡೈರೆಕ್ಟಾಗಿ ಎಡಿಟ್ ಆಗುತ್ತೆ. ಅದೆಲ್ಲ ಇರೋದ್ರಿಂದ ಇದು ನಾನು ಮೇಯ್ನಾಗಿ ಯೂಸ್ ಮಾಡ್ತಿರೋ 2 ಸಿಸ್ಟಮು. ನೆಕ್ಸ್ಟು ನೀವು ಗೇಮಿಂಗ್ಗೆ ಎಡಿಟಿಂಗೆಲ್ಲ ಅದು ತಮ್ಲೈನ್ ಹಾಕ್ತಿದ್ದೀರ, ಇಂಟ್ರೋ ಹಾಕ್ತಿದ್ದೀರಲ್ಲ, ಅದು ಹೆಂಗಂದರೆ, ಇವಾಗ ನಾವು ಇದಕ್ಕೆ ಹೋದರೆ ಇಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕ್ಯಾನ್ವಾ ಅಂತ ಒತ್ಬಿಟ್ಟು ವಿಸಿಬಿಲಿಟಿ ಅಂತ ಕೊಟ್ಟರೆ, ಸೊ ನಾನು ಯೂಸ್ ಮಾಡೋದು ಕ್ಯಾನ್ವಾದಲ್ಲೇ ಎಲ್ಲ ತಮ್ಲೈನು ನೀವೇನೇನು ನೋಡ್ತೀರ, ವೆಲ್ಕಮ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲನೂ ಇದರಿಂದನೇ ಮಾಡಿದ್ದು. ಸೊ ಲಾಸ್ಟ್ ವೀಡಿಯೋಕ್ಕೆ ಇದು ಯೂಸ್ ಮಾಡಿದ್ದೆ. ಆಮೇಲೆ ಇದು ಯೂಸ್ ಮಾಡಿದ್ದೆ ವಿತ್ BGMI ಯೂಸ್ ಮಾಡಿದ್ದೆ. ಸೊ ವಿತ್ BGMI ಯೂಸ್ ಮಾಡಬೇಕಂದ್ರೂ ಚೆನ್ನಾಗಿರುತ್ತೆ, ವಿತೌಟ್ BGMIಗೂ ಇದು ಚೆನ್ನಾಗಿರುತ್ತೆ. ಸೊ ನಿಮಗೆ ಇದರಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಂತ ಹೊಡಿಬೇಕಂದ್ರೆ ಯೂಟ್ಯೂಬ್
ತಮ್ಲೈನ್ ಆದರೂ ಹೊಡಿಬೋದು, ಇಂಟ್ರೋ ಆದರೂ ಹೊಡಿಬೋದು, ಏನು ಬೇಕಿರೋ ಹೊಡಿಬೋದು, ಬರುತ್ತೆ. ಸೊ ಇಂಟ್ರೋ ಅಂತ ಹೊಡೆದ್ಬಿಟ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದ್ಬಿಡುತ್ತೆ ಇಂಟ್ರೋ ಅಂತ. ಇಂಟ್ರೋ ಅಂದರೆ ಈ ಥರ ಪಾಡ್ಕಾಸ್ಟು, ಈ ಥರ ಫೋಟೋಸ್ ಹಾಕ್ತಾರಲ್ಲ ಆ ಥರ. ಇವಾಗ ನೀವು ಇದನ್ನು ಇಂಟ್ರೋ ಅಂತ ಹೊತ್ತರೆ ಇಂಟ್ರೋದಲ್ಲೇ ಟೈಪ್ಸ್ ಆಫ್ ವೀಡಿಯೋಸ್ ಬರುತ್ತೆ. ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಮೈ ಚಾನಲ್, ಆ ಥರ ಬರುತ್ತೆ. ಸೊ ಈ ಥರ ಬರುತ್ತೆ. ನಾನು ಮೇಯ್ನಾಗಿ ಯೂಸ್ ಮಾಡೋದು ಈ ಥರ ಥೀಮ್ಸ್. ಫಾರ್ ಗೇಮಿಂಗ್ ಅಂತ ಇದೆಯಲ್ಲ, ಫಾರ್ ವ್ಲಾಗಿಂಗ್ ಅಂತ ಒತ್ತಿದ್ರೇ ಸಾಕು. ವ್ಲಾಗಿಂಗ್ ಅಂತ ಒತ್ತಿದ್ರೆ ವೆಲ್ಕಮ್ ಟು ಚಾನಲ್ ಅಂತ ಒತ್ತಿದ್ರೆ ಡೋಂಟ್ ಫರ್ಗೆಟ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಅಂತ ಒತ್ತಿದ್ರೂ ಬರುತ್ತೆ. ಸೊ ಇದೇ ನಾನು ಮೇಯ್ನಾಗಿ ಯೂಸ್ ಮಾಡೋದು ಇದು. ಸೊ ತಮ್ಲೈನು ಅದೆಲ್ಲ ಹಾಕೋದು ಇದ್ರೇ. ನೆಕ್ಸ್ಟು ಇನ್ನೊಂದು ಏನು ಹೇಳಬೇಕಂದ್ರೆ, ಇದರಲ್ಲಿ ಮೇಯ್ನ್ ಏನಂದರೆ ನನ್ನ ಫೋನು ಒಂದು ಮೇಯ್ನ್ ಕಾರಣನೇ. ಯಾಕಂದರೆ ನಾನು ಲ್ಯಾಪ್ಟಾಪ್ ಇಲ್ದಿರೋ ಟೈಮ್ ಆಗಿರ್ಬೋದು, ಲ್ಯಾಪ್ಟಾಪ್ ಇಲ್ದಿರೋ ಡೇಸ್ ಆಗಿರ್ಬೋದು, ಎಲ್ಲ ಡೇಸಲ್ಲೂ ಕೂಡ ನಾನು ಫೋನಲ್ಲೇ ಲ್ಯಾಪ್ಟಾಪಲ್ಲೇ ಮೋಸ್ಟ್ ಆಫ್ ದ ಟೈಮ್ಸ್ ಎಡಿಟ್ ಮಾಡೋದು ನಾನು. ಸೊ ಲ್ಯಾಪ್ಟಾಪಲ್ಲಿ ಏನಕ್ಕೆ ಬ್ರೋ ಎಡಿಟ್ ಇದರಲ್ಲಿ ಏನಕ್ಕೆ ಬ್ರೋ ಎಡಿಟ್ ಮಾಡ್ತೀರಾ ಅಂದರೆ, ಸೊ ಏನಕ್ಕಂದರೆ ಇವಾಗ ನಾವು ಒಂದು ನಿಮಿಷ, ಸೊ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇವಾಗ ನಾವು ಏನಕ್ಕಂದರೆ ನಾನು ಅದನ್ನು ಯೂಸ್ ಮಾಡೋದು, ಸೊ ಮೇಯ್ನಾಗಿ ನನ್ನ ಆ್ಯಂಬಿಷನ್ ಏನಂದರೆ ಲೈಕ್ ಐ ವಾಂಟ್ ಟು ಬಿಕಮ್ ಓನ್ ಬಿಸ್ನೆಸ್ ಮ್ಯಾನ್. ನನ್ನ ಕಾಲು ಕೆಳಗಡೆ ಎಷ್ಟೊಂದು ಜನ ವರ್ಕ್ ಮಾಡಬೇಕನ್ನೋಂಥರ ನಂದು ಒಂದು ಚಿಕ್ಕ ಕಾನ್ಫಿಗರೇಷನ್ನು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆನಲ್ಲಿ ಇಟ್ಕೊಡಿ. ಆವಾಗಲೇ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿ